ಈ ಥರದಲ್ಲಿ ಬೆಟ್ಟ ಸದ್ಯ ಪುಣ್ಯ ನಮ್ಮದು. ಜಯಚಾಮರಾಜರು ಚಾಮುಂಡಿ ಬೆಟ್ಟ ನಂದು ಅಂತ ಬರ್ತಿಲ್ಲ. ಬಹಳ ವಿಚಿತ್ರ. ರಾಜವಂಶಸ್ಥರು ಹೇಳಬೇಕು, ಕ್ಲಾರಿಫೈ ಮಾಡಬೇಕು. ಇವರೇನು ಬರೀತಾರೆ ಇಲ್ಲಿ, ಚಾಮುಂಡಿ ಬೆಟ್ಟದ ಆಸ್ತಿ ಹೇಳುವಾಗ ಬಿಗ್ ಬುಲ್ ಅಟ್ ದಿ 700 ಸ್ಟೆಪ್, 700ನೇ ಮೆಟ್ಲತ್ತಿರುವಂಥ ಏಕಶಿಲಾ ನಂದಿ, ಅದನ್ನು ಮಹಾರಾಜರು ಸ್ವಂತ ಆಸ್ತಿ ಅಂತ ಹೇಳಿದ್ದಾರೆ. ಅಕ್ಕ ಅವರು ಅದು ನಂದೇ ಸ್ವಂತ, ಅದನ್ನು ಯಾರೋ ಹೋಗಬಾರ್ದು ಮುಟ್ಬಾರ್ದು ಅಂತಾರ, ಅಂದಿಲ್ಲ ಇದುವರೆಗೆ. ಇವನ್ನೆಲ್ಲ ಕಡೆಗಣಿಸ್ಬೇಕು. 1670 ಸಮಯದಲ್ಲಿ, 60-70 ಸಮಯ, ದೊಡ್ಡದೇವರಾಜ ಒಡೆಯರ್ ಕಟ್ಟೋದು. ಅದನ್ನು 1000 ಮೆಟ್ಲು ಕಟ್ತವ್ರು ಅವನು. ಚಾಮುಂಡಿ ಬೆಟ್ಟಕ್ಕೆ ನಂದಿ ಸ್ಥಾಪನೆ ಮಾಡಿದವನು ಅವನು. ಅವನು ತನ್ನ ಹೆಸರು ಹಾಕ್ಕೊಂಡಿಲ್ಲ ಎಲ್ಲೂ. ಜಯಚಾಮರಾಜ ಆಸ್ತಿ ಅಂದರು, ಅದನ್ನು ನಾಳೆ ಇವರು ಕ್ಲೈಮ್ ಮಾಡ್ಬೋದು. ಚಾಮುಂಡಿ ದೇವಸ್ಥಾನ ನಂದು ಅಂದಂಗೆ ಅದಕ್ಕೂ ಪೂಜೆ ಮಾಡೋರು ನನ್ನನ್ನು ಕೇಳ್ಕೊಂಡು ಪೂಜೆ ಮಾಡಿ ಅಂತ ಹೇಳಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.